ದಾಖಲಾಗಿಕೊಂಡಿರುವ ಪ್ರಕರಣ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಈಗ ಆಲ್ರೆಡಿ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಇಬ್ಬರು ದೂರುದಾರರು ಟಿ.ಜೆ. ಅಬ್ರಹಂ ಅವರಿದ್ರು, ಅದಕ್ಕಿಂತ ಮುಂಚೆ ಪ್ರದೀಪ್ ಕುಮಾರ್ ಅವರಿದ್ರು. ಇದೀಗ ಸ್ನೇಹಮಯಿ ಕೃಷ್ಣ ಮುಖ್ಯಮಂತ್ರಿಗಳ ವಿರುದ್ಧದ ಮುಂದಿನ ಹೋರಾಟಕ್ಕೆ ರೆಡಿಯಾಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಹಗರಣಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇನೆ ಬಹಿರಂಗಪಡಿಸಿದ್ರು. ಇವತ್ತು ಮತ್ತೊಮ್ಮೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ನಂತರದಲ್ಲಿ ಮತ್ತೊಮ್ಮೆ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಭಿನಂದನೆಗಳನ್ನ ಸಲ್ಲಿಸಬೇಕಾ ಅಥವಾ ಟೂ ಅರ್ಲಿನಾ ಸರ್? ಯಾಕಂದ್ರೆ ಹೋರಾಟ ಈಗಷ್ಟೇ ಪ್ರಾರಂಭ ಆಗಿದೆ. ಹೋರಾಟದ ಮೊದಲ ಒಂದು ಜಯವನ್ನು ಅಂದರೆ ಬಲವಾದ ಜಯನ ಗಳಿಸಿದ್ದೀವಿ. ಅಂದರೆ ನಾವು ಏನು ಆರೋಪ ಮಾಡಿದ್ದೀವಿ ಅದು ನಿಜ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಿದ್ರೆ ಅಂದರೆ ಮಾನ್ಯ ರಾಜ್ಯಪಾಲರು ಕಾನೂನು ತಜ್ಞರೊಂದಿಗೆ ಸಂಬಂಧಪಟ್ಟವರೊಂದಿಗೆ ಚರ್ಚೆ ಮಾಡಿ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಏನು ಆರೋಪ ಮಾಡಿದ್ವಿ ಅದು ಸತ್ಯ ಅನ್ನೋದು ಕಂಡು ಬಂದಿದೆ. ಬಟ್ ಈಗಲೂ ಹೇಳ್ತಿದ್ದಾರೆ ಕಾಂಗ್ರೆಸ್ನವರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹುರುಳಿಲ್ಲ ಈ ಆರೋಪದಲ್ಲಿ, ರಾಜಕೀಯ ಪ್ರೇರಿತ. ಮೇಡಮ್, ನಾವು ದಾಖಲಾತಿಗಳನ್ನು ಬಿಡುಗಡೆ ನಿಮ್ಮ ವಾಹಿನಿ ಮುಖಾಂತರನೇ ದಾಖಲಾತಿಗಳ ಸಮೇತ ರಾಜ್ಯದ ಜನತೆಗೆ ಆರೋಪ ನಡೆದರೆ ನಿಜ ಅನ್ನೋದಕ್ಕೆ ನಾವು ಕೊಟ್ಟಿದ್ವಿ. ಅವರು ಅದೇ ರೀತಿ ದಾಖಲಾತಿಗಳು ನೀವೇನು ದಾಖಲಾತಿಗಳು ಕೊಟ್ಟಿದ್ದೀವಿ ಅದಕ್ಕೆ ಪೂರಕವಾದಂಥ ದಾಖಲಾತಿ ಕೊಟ್ಟು ಈ ದಾಖಲಾತಿ ಆದ ಮೇಲೆ ಇದು ಸುಳ್ಳು ಅಂತ ಅವರು ಸಾಬೀತುಪಡಿಸಬೇಕು ಹೊರತು ಕೇವಲ ಬಾಯಿ ಮಾತಿನಲ್ಲಿ ಹೇಳುವಂಥದ್ದಾಗಲಿ ಅಥವಾ ಈ ಥರ ಪ್ರತಿಭಟನೆ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಪ್ರಚೋದನೆ ಮಾಡೋದಾಗಲಿ ಇದು ಶೋಭೆ ತರದಂಥದ್ದಲ್ಲ. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಒಬ್ಬ ವಕೀಲರಾಗಿತ್ಕೊಂಡು ಕಾನೂನಾತ್ಮಕವಾಗಿ ಉತ್ತರ ಕೊಡಬೇಕು ಹೊರತು ಈ ಥರ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಥವಾ ತಮ್ಮ ಅಭಿಮಾನಿಗಳಿಗೆ ಪ್ರತಿಭಟನೆ ಹೆಸರಲ್ಲಿ ಭಯ ಹುಟ್ಟಿಸುವಂಥದ್ದು, ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು, ರಾಜ್ಯದಲ್ಲಿ ಭಯದ ವಾತಾವರಣ ಉಂಟು ಮಾಡುವಂಥದ್ದು ಸೂಕ್ತ ಅಲ್ಲ ಅಂತೇಳಿ ನಾನು ನಿಮ್ಮ ವಾಹಿನಿ ಮೂಲಕ ಅವ್ರು ಮನವಿ ಮಾಡ್ಕೊಳ್ತೀವಿ. ನೀವು ತಪ್ಪು ಮಾಡಿಲ್ಲ ಅಂದರೆ ಕಾನೂನಾತ್ಮಕ ಬನ್ನಿ, ನಿಮ್ಮ ವಾಹಿನಿಗೆ ಬರಲಿ. ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸತ್ಯವಾಗಲೂ ಅವ್ರು ಏನು ತಪ್ಪು ಮಾಡಿಲ್ಲ, ಅವ್ರ ಹತ್ರ ಏನು ದಾಖಲಾತಿ ದಾಖಲಾತಿ ಸಮೇತ ಬರಲಿ. ನಾನು ದಾಖಲಾತಿ ಸಮೇತ ಬರ್ತೀನಿ. ರಾಜ್ಯದ ಜನರಿಗೆ ಸತ್ಯ ಏನಂತ ನಾವು ತೋರಿಸ್ಪಡಿಸೋಣ. ವಿಚಲಿತರಾಗಿದ್ದಾರೆ ಅನಿಸ್ತಿದ್ಯಾ ಸಿದ್ದರಾಮಯ್ಯನವರು? ನಾನು ಅವತ್ತು ಕೇಳಿದ್ದೆ, ನಿಮ್ಮ ದಾಖಲೆಗಳು ಹಾಗೆ ನೀವು ರಾಜ್ಯಪಾಲರ ಬಳಿ ಹೋಗಿರೋದು ನೋಡಿದ್ರೆ ಭಯಗೊಂಡಿದ್ದಾರಾ ಸಿದ್ದರಾಮಯ್ಯನವರು ಅಂತ. ಇವತ್ತು ಕೇಳ್ತಿದ್ದೀನಿ, ವಿಚಲಿತರಾಗಿದ್ದಾರಾ, ಡಿಸ್ಟರ್ಬ್ಡ್ ಇದ್ದಾರಾ? ಖಂಡಿತವಲ್ಲ ಮೇಡಮ್, ಮೇಲ್ನೋಟಕ್ಕೆ ಅವ್ರು ತೋರಿಸ್ಕೊಳ್ತಾ ಇಲ್ಲ. ಒಳಗೆ ಅವ್ರಿಗೆ ಗೊತ್ತಿದೆ ನಾನು ಮತ್ತು ನನ್ನ ಕುಟುಂಬ ತಪ್ಪು ಮಾಡಿದ್ದೀವಿ, ಒಂದು ಕಾನೂನಾತ್ಮಕ ಒಂದು ಇದರಲ್ಲಿ ಸಿಗಾಕೊಂಡಿದ್ದೀವಿ ಅಂತೇಳಿ ಅವರಿಗೆ ಆತಂಕ ಮತ್ತು ಭಯ ಎಲ್ಲ ಕಾಡ್ತಾ ಇದೆ. ಆದರೆ ಅದನ್ನು ತೋರಿಸ್ಪಡಿಸ್ಕೊಳ್ತಾರೆ. ತೋರ್ಪಡಿಸ್ಕೊಳ್ಳದೆ ಒಂದು ಪರೋಕ್ಷವಾಗಿ ತಮ್ಮ ಅಭಿಮಾನಿಗಳನ್ನು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ಪ್ರಚೋದನೆಗೊಳಪಡಿಸೋದು ನನ್ನ ಒಂದು ಅನಿಸಿಕೆ. ಶ್ರೀಪಾಜಿ, ಈಗ ಯಾವಾಗ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆಯಿತು ಅವಾಗಿಂದ ಒಂದು ಮುಖ್ಯವಾದಂತಹ ವಿಚಾರ, ಈಗ ಅನೇಕ ವಕೀಲರು ನಮ್ಮ ಜೊತೆ ಮಾತಾಡ್ತಾ ಇದ್ರು, ಜೊತೆಗೆ ಅನೇಕರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದದ್ದು ಏನಂತಂದರೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕಾಪಿಯಲ್ಲಿ ನೀವು ಕೊಟ್ಟಿರುವಂತಹ ದೂರಿನ ಬಗ್ಗೆ ಉಲ್ಲೇಖ ಇಲ್ಲ, ಅದಕ್ಕೆ ಪ್ರತಿಯಾಗಿ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಟ್ಟರು ಅನ್ನೋದ್ರ ಬಗ್ಗೆ ಉಲ್ಲೇಖ ಇಲ್ಲ. ಹೀಗಿದ್ದಾಗ ಪ್ರಾಸಿಕ್ಯೂಷನಲ್ಲಿ ಮಟೀರಿಯಲ್ಲೇ ಇಲ್ಲ, ಪ್ರಾಸಿಕ್ಯೂಷನ್ ಹೇಗೆ ಕೊಟ್ಟರು ಅನ್ನೋಂಥ ಪ್ರಶ್ನೆಯನ್ನು ಹಾಕಿ ಹೈಕೋರ್ಟಲ್ಲಿ ಸ್ಟೇ ತೊಗೊಂಡು ಬರ್ಬೋದು. ಒಂದು ಪಕ್ಷ ಅದು ಸ್ಟೇ ಸಿಕ್ತು ಅಂತಂದರೆ ಕೇಸ್ ಕ್ಲೋಸ್ ಆದಂತೆ ಲೆಕ್ಕ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಆ್ಯಸ್ ತಾವು ಒಬ್ಬ ದೂರುದಾರರಾಗಿ ಇದಕ್ಕೇನು ಉತ್ತರ ಕೊಡ್ತೀರಿ? ಸರ್, ಅವರು ಆ ಒಂದು ಪತ್ರದಲ್ಲಿ ನನ್ನ ಹೆಸರನ್ನು ಸ್ಪಷ್ಟ ಉಲ್ಲೇಖ ಮಾಡಿದ್ದಾರೆ, ಮಾಹಿತಿಗಳನ್ನ ಉಲ್ಲೇಖ ಮಾಡಿದ್ದಾರೆ. ಮತ್ತು ಅವರು ಏನು ಹೇಳ್ತಾ ಇದ್ದಾರೆ ಆ ರೀತಿ ಸಂಪೂರ್ಣವಾಗಿ ಎಲ್ಲ ವಿಚಾರನೂ ಕೂಡ ಆ ಪತ್ರದಲ್ಲಿ ಇರಬೇಕು ಅಂತ ಏನಿಲ್ಲ. ಅವರಲ್ಲಿ ತಿಳಿಸಿದ್ದಾರೆ ಏನು ಸಂಪುಟ ಸಚಿವ ಸಂಪುಟದವ್ರು ಏನು ಉತ್ತರ ಕೊಟ್ಟಿದ್ದಾರೆ, ಮತ್ತು ಸಿದ್ದರಾಮಯ್ಯ ಏನು ಉತ್ತರ ಕೊಟ್ಟಿದ್ದಾರೆ, ಮತ್ತು ನಾವೇನು ಅರ್ಜಿ ಎಲ್ಲನೂ ಕೂಡ ನಾನು ಅದನ್ನು ಖುದ್ದಾಗಿ ಪರಿಶೀಲಿಸಿ ಈ ಒಂದು ಅಂಶಗಳ ಆಧಾರದ ಮೇಲೆ ನಾನು ಕೊಟ್ಟಿದ್ದೀನಿ, ಅವ್ರು ಸ್ಪಷ್ಟ ತಿಳಿಸಿದ್ದಾರೆ. ಸೊ ಅದರಲ್ಲಿ ಕಾನೂನಾತ್ಮಕವಾಗಿ ಎಲ್ಲ ಸರಿಯಾಗಿರೋದ್ರಿಂದ ಅವರು ಪ್ರಯತ್ನಕ್ಕೆ ಏನು ಜಯ ಸಿಗಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ಅವರೆಲ್ಲನೂ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅರ್ಜಿ ಕೊಟ್ಟಿರೋಂಥದ್ದು, ಸಿದ್ದರಾಮಯ್ಯ ಉತ್ತರ ಕೊಟ್ಟಿರೋಂಥದ್ದು, ಸಚಿವ ಸಂಪುಟರು ಉತ್ತರ ಕೊಟ್ಟಿರೋಂಥದ್ದು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿರೋಂಥ ವಿಚಾರನೂ ಕೂಡ ಉಲ್ಲೇಖ ಮಾಡಿ ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದೆ ಕಾನೂನಾತ್ಮಕವಾಗಿ ಇದನ್ನ ಫೇಸ್ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವ್ರ ಮುಂದೆ ಕೂಡ ಆಪ್ಷನ್ಗಳಿದೆ. ಇನ್ಫ್ಯಾಕ್ಟ್ ಹೈಕೋರ್ಟ್ಗೆ ಹೋಗ್ಬೋದು, ಸ್ಟೇ ತರಬಹುದು ಇಡೀ ಪ್ರಕರಣಕ್ಕೆ. ಬಟ್ ನಿಮ್ಮ ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ನೀವು ಎಷ್ಟರ ಮಟ್ಟಿಗೆ ಸಿದ್ಧರಿದ್ದೀರಿ ಅಂತ ಹೇಳಿ? ಮೇಡಮ್, ನಾವು ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸೊ ಪ್ರತಿಯೊಬ್ಬ ಆರೋಪಿಗೂ ಕೂಡ ತನ್ನ ಮೇಲಿನ ಆರೋಪವನ್ನು ಅಲ್ಲಗಳೆಯೋದಕ್ಕೆ ಅವ್ರಿಗೆ ಒಂದು ಸ್ವಾತಂತ್ರ್ಯ ಇದೆ ಮತ್ತು ಹಕ್ಕು ಇದೆ. ಅದನ್ನು ನಾವು ಅಲ್ಲಗಳೆಯಲ್ಲ. ಅವ್ರು ಏನು ಪ್ರಯತ್ನ ಪಡ್ತಾರೆ ಅದಕ್ಕೆ ಉತ್ತರ ಕೊಡೋದಕ್ಕೂ ಕೂಡ ನಾವು ಸಿದ್ಧರಾಗಿದ್ದೀವಿ. ಸೊ ಆ ರೀತಿ ಅವ್ರು ಏನು ಹೋರಾಟ ಮಾಡೋದು ಅದಕ್ಕೆ ಪ್ರತಿಯಾಗಿ ನಾವು ಹೋರಾಟ ಮಾಡ್ಕೊಂಡು ನಮಗೂ ಹಕ್ಕು. ಇದು ಒಂದು ಸಿಂಪಲ್ ಯಾವುದೋ ಒಬ್ಬ ವ್ಯಕ್ತಿ ಮೇಲೆ, ಅಂದರೆ ಸಾಮಾನ್ಯ ವ್ಯಕ್ತಿ ಮೇಲೆ ಬಂದಿರೋ ಆರೋಪ ಅಲ್ಲಲ್ಲ ಸ್ನೇಹಮಯಿ ಕೃಷ್ಣ ಅವರೇ. ನಿಮಗೂ ಗೊತ್ತಿದೆ, ರಾಜ್ಯದ ಮುಖ್ಯಮಂತ್ರಿಗಳು ಹೈಯೆಸ್ಟ್ ಪವರ್ಸ್ ಇರತಕ್ಕಂಥ ಒಬ್ಬ ವ್ಯಕ್ತಿ, ಅವರ ಬೆಂಬಲವಾಗಿ ನಿಂತಿರುವವರ ಸಂಖ್ಯೆ ಕೂಡ ಸಾಕಷ್ಟಿದೆ. ನೀವು ಕಾನೂನಾತ್ಮಕವಾಗಿ ಏನೇ ಹೋರಾಟ ಮಾಡಿದ್ರು ಅದಕ್ಕಿಂತ ಡಬಲ್ ತ್ರಿಬಲ್ ಸ್ಟ್ರಾಂಗ್ ಆಗಿ ನಾವು ರಾಜಕೀಯವಾಗಿ ಹೋರಾಟ ಮಾಡ್ತೀವಿ ಅಂತ ಕೂಡ ಈಗ ಆಲ್ರೆಡಿ ಇದರ ಸ್ಯಾಂಪಲ್ಗಳನ್ನ ನೀವು ನೋಡ್ತಿದ್ದೀರಿ, ದೃಶ್ಯ ಕೂಡ ಅದಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇದೆ. ಸೊ ಈ ರಾಜಕೀಯ ಒತ್ತಡ ಅದನ್ನ ಫೇಸ್ ಮಾಡ್ಲಿಕ್ಕೆ ನೀವು ರೆಡಿ ಇದ್ದೀರಾ ಅಂತ ಹೇಳಿ? ನಾವು ಇತಿಹಾಸ ನೋಡಿದಾಗ ರಾಜಕೀಯ ಹೋರಾಟಗಳಿಗೆ ಯಾವುದೇ ರೀತಿಯ
ಜಯ ಸಿಕ್ಕಿಲ್ಲ. ಕಾನೂನಾತ್ಮಕವಾಗಿ ಸಂವಿಧಾನ ಅಡಿಯಲ್ಲಿ ಯಾರು ಹೋರಾಟ ಮಾಡಿ ಅವ್ರಿಗೇನು ನ್ಯಾಯ ಸಿಕ್ಕಿದೆ. ಸೊ ಹಾಗಾಗಿ ನಾವು ಸಂವಿಧಾನದ ಬಲನ ಇಟ್ಕೊಂಡು ನಾವು ಹೋರಾಟ ಮಾಡ್ತಿದ್ದೀವಿ. ಅವ್ರು ರಾಜಕೀಯ ಬಲ ಇಟ್ಕೊಂಡು ನಮ್ಮನ್ನು ಎದುರಿಸುವಂಥ ಪ್ರಯತ್ನ ಮಾಡ್ತಾರೆ. ಹೇಳ್ತಿರೋದು ಅದೇ, ಸಂವಿಧಾನದ ದುರುಪಯೋಗ, ರಾಜ್ಯಪಾಲರ ಹುದ್ದೆಯ ದುರುಪಯೋಗ, ಇದೆಲ್ಲವೂ ಕೂಡ ಪೊಲಿಟಿಕಲ್ ಗೇಮ್. ಅಮಿತ್ ಶಾ, ಮೋದಿ ಅವರು ಸೇರಿ ಕಾಂಗ್ರೆಸ್ ಸರ್ಕಾರವನ್ನು ಕೆಡವೋಕೆ ಮಾಡ್ತಿರೋ ಪ್ರಯತ್ನ. ಮೇಡಮ್, ಅವರು ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ಅಧಿಕಾರನ ಬಳಸ್ಕೊಂಡು ನಮಗೆ ಅನುಮತಿ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಕೊಟ್ಟಿರೋಂಥ ಬಲವಾದ ಸಾಕ್ಷ್ಯಗಳು ಅಲ್ಲಿದೆ. ನಾನು ಈಗ ಅದನ್ನ ಹೇಳ್ತಿಲ್ಲ, ನಮ್ಮ ಮುಖ್ಯಮಂತ್ರಿಗಾಗಿ ಅಥವಾ ಕಡೆಯವ್ರಿಗೆ ಹೇಳ್ತಿರಲ್ಲ. ಸೊ ನೀವು ದಾಖಲಾತಿ, ನಾವು ಹೇಗೆ ದಾಖಲಾತಿಗಳು ಬಿಡುಗಡೆ ಮಾಡಿದ್ವಿ, ನೀವು ಅದೇ ರೀತಿ ದಾಖಲಾತಿಗಳು ಬಿಡುಗಡೆ ಮಾಡಿ. ನಾವೇನು ಆರೋಪ ಮಾಡ್ತೀವಿ ಅದು ಸುಳ್ಳು, ಅದಕ್ಕೆ ಈ ಸಂಬಂಧ ದಾಖಲಾತಿ ಇಲ್ಲಿ ಅಂತ ದಾಖಲಾತಿ ಬಿಡುಗಡೆ ಮಾಡಿ. ಸೊ ನಾವು ಅದಕ್ಕೆ ಒಪ್ಪಳಕ್ಕೆ ರೆಡಿ ಇದೀವಲ್ಲ. ದಾಖಲಾತಿ ಬಿಡುಗಡೆ ಮಾಡಿ ಸಾಮಾನ್ಯ ಯಾಕೆ ಮೌಖಿಕವಾಗಿ ಈ ಥರ ಸುಳ್ಳು ಹೇಳಿಕೆಗಳನ್ನು ಕೊಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು? ಸರ್, ಈಗ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆದಮೇಲೆ ನೀವು ಈಗ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಿ? ನೆಕ್ಸ್ಟ್ ಏನು? ಸರ್, ಇಲ್ಲಿ ಒಂದು ಸ್ಪಷ್ಟೀಕರಣ ಕೊಡಕ್ಕೆ ಬರ್ತೀನಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ, ರಾಜ್ಯಪಾಲರು ಕೊಟ್ಟಿರೋದು ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ತನಿಖೆ ನಡೆದು ಆರೋಪ ಸಾಬೀತಿದೆ ಅಂತ ಕಂಡು ಬಂದಾಗ ಆಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳುತ್ತಾರೆ, ಆವಾಗ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರೆ. ಸೊ ಈಗ ತನಿಖೆಗೆ ಅನುಮತಿ ಕೊಟ್ಟರಲ್ಲ. ಸೊ ಮಾನ್ಯ ನ್ಯಾಯಾಲಯದಲ್ಲಿ 20ನೇ ತಾರೀಕು ನಮ್ಮ ಅರ್ಜಿಗೆ ಸಂಬಂಧಪಟ್ಟ ಆದೇಶ ಬಾಕಿ ಇರೋದ್ರಿಂದ ಸೊ ಏನು ಮಾನ್ಯ ರಾಜ್ಯಪಾಲರು ಅನುಮತಿ ಪತ್ರ ಕೊಟ್ಟಿದ್ದಾರೆ ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ, ಸೊ ನಮ್ಮ ಒಂದು ಏನು ಆದೇಶ ಬಾಕಿ ಇದೆ ಆದೇಶನ ಹೊರಡಿಸಿ ತನಿಖೆಗೆ ಆದೇಶ ಮಾಡಿ ಅಂತ ಮನವಿ ಮಾಡ್ಕೊಳ್ತೀವಿ. ಆ ಒಂದು ಆಧಾರದ ಮೇಲೆ ನ್ಯಾಯಾಲಯ ತನಿಖೆಗೆ ಆದೇಶ ಮಾಡಿದ ನಂತರ ಸೊ ಮೊಕದ್ದಮೆ ದಾಖಲಾಗಿ ತನಿಖೆ ಪ್ರಾರಂಭ ಆಗುತ್ತೆ. ಈಗ ಇನ್ನಿಬ್ರು ದೂರುದಾರರನ್ನು ಈ ಪ್ರಶ್ನೆ ಕೇಳಿದ್ವಿ, ನಿಮ್ಮನ್ನು ಕೇಳ್ತಿದ್ದೀನಿ. ಮುಖ್ಯಮಂತ್ರಿಯ ಹುದ್ದೆಯಲ್ಲಿ ಕೂತೇನೆ ತನಿಖೆಯನ್ನ ಎದುರಿಸಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇದೆ. ಸ್ನೇಹಮಯ ಕೃಷ್ಣ ಅವರೇ, ನಿಮ್ಮ ಪ್ರಕಾರ ಏನು? ಅವ್ರು ಮುಖ್ಯಮಂತ್ರಿ ಪದವಿಯಲ್ಲಿ ಮುಂದುವರೆದ್ರೆ ಪಾರದರ್ಶಕವಾಗಿ ತನಿಖೆ ಆಗತ್ತಾ ಅಥವಾ ಕೆಳಗೆ ಇಳಿಬೇಕಾ ಅಂತ ಹೇಳಿ? ಮೇಡಮ್, ಅದೇ ಹೇಳಿದ್ರೆ ನಾವು ರಾಜ್ಯದ ಇತಿಹಾಸ ನೋಡಿದಾಗ ಈ ಹಿಂದಿನ ಹಲವಾರು ರಾಜಕಾರಣಿಗಳು ತಮ್ಮ ಆರೋಪಗಳು ಬಂದಾಗ, ಇಂಥ ಆರೋಪಗಳು ಬಂದಾಗ ತಮ್ಮ ಅಧಿಕಾರವನ್ನು ತ್ಯಜಿಸಿ ನೈತಿಕ ಹೊಣೆ ಹೊತ್ಕೊಂಡು ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯಬೇಕು ಅನ್ನೋ ಕಾರಣದಿಂದ ರಾಜೀನಾಮೆ ಕೊಟ್ಟಂತ ಸಾಕಷ್ಟು ಉದಾಹರಣೆಗಳಿದೆ. ಸೊ ಇವರು ಸಿದ್ದರಾಮಯ್ಯ ಕೂಡ ಸುಮಾರು 40 ವರ್ಷದ ರಾಜಕೀಯ ಒಂದು ಹಿನ್ನೆಲೆ ಉಳ್ಳವರು. ಸೊ ಅವ್ರಿಗೆ ಇವೆಲ್ಲ ವಿಚಾರ ಗೊತ್ತಿದೆ. ತಾವು ಅಧಿಕಾರ ಸ್ಥಾನದಲ್ಲಿದ್ದಾಗ ತಮ್ಮ ಕೈಗಳಿಂದ ತನಿಖಾ ಸಂಸ್ಥೆ ಆಗಲಿ ವ್ಯಕ್ತಿಯಾಗಲಿ ತಮ್ಮ ವಿರುದ್ಧ ನಿಷ್ಪಕ್ಷಪಾತ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಪ್ರಾಮಾಣಿಕವಾಗಿದ್ದರೆ ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂದರೆ ಕೆಲವು ದಿನಗಳ ಕಾಲ ತನಿಖೆ ಮುಗಿಯುವಂಥ ಸಮಯದವರೆಗಾದರೂ ನಾನು ಈ ಸ್ಥಾನದಲ್ಲಿ ಇರೋದಲ್ಲ, ನಾನು ರಾಜೀನಾಮೆ ಕೊಡ್ತೀನಿ, ಆರೋಪ ಸುಳ್ಳು ಅಂತ ಸಾಬೀತುಪಡಿಸಿ ಆ ನಂತರ ನಾನು ಅಧಿಕಾರಕ್ಕೆ ಬರ್ತೀನಿ ಅಂತ ಅವರು ಸ್ಪಷ್ಟವಾಗಿ ಹೇಳೋದಕ್ಕೆ ಏನು ತೊಂದರೆ ಇದೆ? ಈಗ ಅವರೇ ಬೇರೆ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡಿ ನೈತಿಕ ರಾಜೀನಾಮೆ ಕೊಡಬೇಕು ಒತ್ತಾಯ ಮಾಡಿದಂಥ ವ್ಯಕ್ತಿಗಳು ಈಗ ನಾನು ನೈತಿಕತೆ ಪ್ರಶ್ನೆ ಬರಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತಂದರೆ ಸೊ ರಾಜ್ಯ ಜನತೆ ಇವೆಲ್ಲ ಪ್ರತಿಯೊಂದು ಇದನ್ನು ಗಮನಿಸ್ತಾರೆ. ಈ ಮೂಢ ವಿಚಾರದಲ್ಲೂ ನಾವು ಆಲ್ರೆಡಿ ನ್ಯಾಯಾಧೀಶರ ಅಡಿಯಲ್ಲಿ ಅಂದರೆ ದೇಸಾಯಿ ಅವ್ರದ್ದು ಕಮಿಟಿ ಇತ್ತು, ತನಿಖೆ ನಡೀತಾ ಇತ್ತು. ಆದರೂ ಕೂಡ ಇದನ್ನ ಮೋರ್ ಆಫ್ ರಾಜಕೀಯಗೊಳಿಸೋ ಪ್ರಯತ್ನವೇ ಆಯಿತು. ಕಾನೂನಾತ್ಮಕವಾಗಿ ಹುರುಳೇ ಇಲ್ಲ ಈ ಪ್ರಕರಣದಲ್ಲಿ. ಈ ರೀತಿ ಮಾತು ಇವತ್ತಿಗೂ ಹೇಳ್ತಿದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು. ಮೇಡಮ್, ಕಾನೂನು ಹೇಳುತ್ತೆ ಮತ್ತು ರಾಜ್ಯಪಾಲರು ತಮ್ಮ ಪತ್ರದಲ್ಲೂ ಸ್ಪಷ್ಟವಾಗಿ ಹೇಳಿದರೆ ಆರೋಪಿಯಾದಂಥ ವ್ಯಕ್ತಿಯೇ ತನ್ನ ಆರೋಪಕ್ಕೆ